ನೀಟ್ ಹಗರಣಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆಯ ಜವಾಬ್ದಾರಿ ಹೊತ್ತುಕೊಂಡವರು ನೈತಿಕತೆಯ ತಳಹದಿಯಲ್ಲಿ ರಾಜೀನಾಮೆ ನೀಡಬೇಕು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಆಗ್ರಹಿಸಿದರು. ಕುಮಟಾದಲ್ಲಿ ಪತ್ರಕರ್ತರ ಜೊತೆಗೆ ಮಾತನಾಡಿದ ಯುಟಿ ಖಾದರ್ ಅವರು ನೀಟ್ ಹಗರಣದಲ್ಲಿ ನೈತಿಕತೆಯ ಪ್ರಶ್ನೆ ಮೂಡಿದೆ. ಪ್ರಧಾನಿ, ಕೇಂದ್ರ ಶಿಕ್ಷಣ ಸಚಿವರು ನೈತಿಕತೆ ಹೊಣೆ ಹೊರಬೇಕು. ಇಂತಹ ಘಟನೆ ಮರುಕಳಿಸದಂತೆ ಯಾರು ಜವಾಬ್ದಾರಿ ವಹಿಸಿದ್ದರೋ ಅವರು ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಪುಟ ವಿಸ್ತರಣೆ ವಿಳಂಬವಾಗುತ್ತಿರುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಯಾವುದೇ ಗೊಂದಲವಿಲ್ಲ. ಒಂದು ವೇಳೆ ಯಾವುದೇ ಗೊಂದಲ ಇದ್ದರೂ ಪಕ್ಷದ ನಾಯಕರು ಬಗೆಹರಿಸುತ್ತಾರೆ. ಎಲ್ಲಾ ಶಾಸಕರು ಪ್ರೀತಿ ವಿಶ್ವಾಸದಲ್ಲಿ ಇದ್ದಾರೆ. ಪಕ್ಷದಲ್ಲಿ ಅಸಮಾಧಾನ ಇಲ್ಲ. ಸಾಮಾಜಿಕ ಅಸಮಾನತೆ ಹೋಗಲಾಡಿಸಲು ಎಲ್ಲಾ ಸಮುದಾಯಕ್ಕೆ ಅವಕಾಶ ಮಾಡಿಕೊಡಲು ಸಭೆ ನಡೆಸಲಾಗುತ್ತಿದೆ. ಇನ್ನು ಸ್ಪೀಕರ್ ಆಯ್ಕೆ ವಿಚಾರ ಪ್ರಸ್ತಾಪಿಸಿದಾಗ ನನಗಿಂತ ಉತ್ತಮ ಶಾಸಕರನ್ನ ಸ್ಪೀಕರ್ ಆಗಿ ಆಯ್ಕೆ ಮಾಡುತ್ತಾರೆ. ಆಗಸ್ಟ್ 6 ಸಿಎಂ ಅಧಿವೇಶನ ಕರೆದಿದ್ದಾರೆ. ಸಚಿವ ಸ್ಥಾನದ ಜೊತೆಗೆ ಸ್ಪೀಕರ್ ಸಹ ಆಯ್ಕೆ ಮಾಡಲಿದ್ದಾರೆ ಎಂದು ತಿಳಿಸಿದರು. ಇಂಪಾರ್ಟೆನ್ಸ್ ಕೊಡಬೇಕು, ಸಾಮಾಜಿಕವಾಗಿ ಹೊತ್ತು ನೋಡ್ಕೊಳ್ಬೇಕು, ಮಹಿಳೆಯರಿಗೆ ಕೊಡಬೇಕು, ಕಿರಿಯರಿಗೆ ಕೊಡಬೇಕು, ಹಿರಿಯರಿಗೆ ಕೊಡಬೇಕು. ಇದನ್ನೆಲ್ಲ ನೋಡಿಕೊಂಡು ಇವತ್ತೊಂದು ಉತ್ತಮ ತೀರ್ಮಾನ ತಗೊಳ್ಳುವಾಗ ಕೆಲವೊಂದು ಸಮಯ ತಗೊಳ್ತದೆ. ಅದಕ್ಕಾಗಿ ಆಗಿದೆ, ಆದಷ್ಟು ಬೇಗ ಮುಗಿತದೆ. ರಾಜೀನಾಮೆ ಕೊಡ್ಲೇಬೇಕಿತ್ತು. ಅದನ್ನ ವಿದ್ಯಾರ್ಥಿಗಳು ಜೊತೆ ಸೇರಿಕೊಂಡು ಪ್ರತಿಭಟನೆ, ಲಾಠಿ ಚಾರ್ಜ್, ಮುತ್ತಿಗೆ ಇದೆಲ್ಲ ಆಗ್ಲಿಕ್ಕೆ ಅವಕಾಶನೇ ಕೊಡಬಾರ್ದು. ಯಾಕೆಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ನೋಡಿ, ನಿಮ್ಮ ಮಕ್ಕಳು ಕಷ್ಟಪಟ್ಟು 1 ವರ್ಷ ಕಲಿತು ಚೆನ್ನಾಗಿ ಆನ್ಸರ್ ಮಾಡಿಕೊಂಡು ಬಂದು ಅವ್ರ ಮನೇಲಿ ಕೂದಂತ ತಕ್ಷಣ ರೀ ಎಕ್ಸಾಮ್ ಅಂತ ಹೇಳಿದಾಗ ಹಿಂದೆ ಬರೆದಂತಹ ಮಕ್ಕಳ ಭಾವನೆಗಳೇನು ಇದರಲ್ಲಿ. ಈಗ ನೆಕ್ಸ್ಟ್ ರಿಸಲ್ಟ್ ಬಂದಂತ ಸಂದರ್ಭದಲ್ಲಿ ಚೆನ್ನಾಗಿ ಬರೆದಿದ್ದು ಚೆನ್ನಾಗಿ ಆಗಿದೆ, ಅವನ ಮಾನಸಿಕವಾದ ಪರಿಸ್ಥಿತಿಯನ್ನು ಅದು ಯಾರಿಗೆ ಆಗಿರಲಿ, ಈ ಪರಿಸ್ಥಿತಿಯನ್ನು ಯಾಕೆ ತರಬೇಕು? ಹಿಂದೆ ಕರ್ನಾಟಕದಲ್ಲಿ ಇದನ್ನು ಪ್ರಾರಂಭ ಮಾಡಿ ನಮ್ಮ ರಾಜ್ಯ ಮಟ್ಟದಲ್ಲಿ ಇಷ್ಟು ವರ್ಷ ಮಾಡ್ತಿರುವಾಗ ಒಂದು ದಿವಸದ ರೀತಿ ಆಗಿದೆಯಾ? ಇದನ್ನು ಕರ್ನಾಟಕವನ್ನು ಇವತ್ತು ಕೇಂದ್ರ ಸರ್ಕಾರ ನೀಟ್ ವಹಿಸಿಕೊಂಡು ಇವತ್ತು ಇದು 1 ವರ್ಷ ಆದ್ರೂ ಚಿಂತೆ ಇಲ್ಲ. ಆಗಿಂದಾಗಿ ಹೀಗೆ ಆಗುದಾದ್ರೆ ಮುಂದಿನ ವರ್ಷ ಯಾರು ಕಲೀಲಿಕ್ಕೆ ಹೋಗ್ತಾರೆ? ಆಗ ಇದು ನೈತಿಕ ಜವಾಬ್ದಾರಿ ಪ್ರಧಾನಮಂತ್ರಿಯ ಮತ್ತು ಶಿಕ್ಷಣ ಮನೋಜ್ ಮಂತ್ರಿಯಾದರ ಕೇಂದ್ರದ ನೈತಿಕ ಜವಾಬ್ದಾರಿ. ಬಹುಶಃ ರಾಜೀನಾಮೆ ಕೊಟ್ಟು ಏನು ತಪ್ಪಾಗಿದೆ ಅದರ ನೈತಿಕವಾದ ಜವಾಬ್ದಾರಿ ವಹಿಸಿಕೊಂಡು ಕನಿಷ್ಠ ವಿದ್ಯಾರ್ಥಿ ಸಮುದಾಯ ಮತ್ತು ಹೆತ್ತವರ ಅವರಿಗೆ ಪರವಾಗಿ ಇನ್ನು ಮುಂದಕ್ಕೆ ಈ ರೀತಿ ಯಾರು ಬಂದ್ರು ಮಾಡಬಾರದು. ಯಾವ ಮಂತ್ರಿಗಳು ಕೂಡ ವಹಿಸಿದರೆ ಅದನ್ನು ಬಹಳ ಜಾಗೃತಿಯಿಂದ ಅದನ್ನು ನೋಡಿಕೊಳ್ಳುವಂತ ಜವಾಬ್ದಾರಿ ಇದೆ ಎಂಬ ಕೂಡ ಸಂದೇಶ ಅದು ಕೇಂದ್ರದ ಶಿಕ್ಷಣ ಮತ್ತು ನಮ್ಮ ಮಾನವ ಸಚಿವರ ಜವಾಬ್ದಾರಿ ಇತ್ತು. ಅದಕ್ಕೆ ಅಲ್ಲಿ ಬೇಡಿಕೆ ಕೂಡ ಇದೇ ಬರಬಾರ್ದಿತ್ತು. ಆದ್ರೆ ಏನ್ ಇವತ್ತು ಅಲ್ಲಿ ಆಗ್ತಾ ಇದೆ ಬಹುಶಃ ಅತ್ಯಂತ ನೋವಿನ ವಿಚಾರ, ಅತ್ಯಂತ ಖೇದಕರ ವಿಚಾರ. ಇದು ಆದಷ್ಟು ಬೇಗನೆ ಪ್ರಧಾನಮಂತ್ರಿಗಳು ಮುಂದಿನ ಬಗೆಹರಿಸಬೇಕು. ಏನು ರಾಜೀನಾಮೆ ಬೇಡಿಕೆ ಈ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ಮತ್ತು ದೇಶದ ಎಲ್ಲ ಯುವಜನ ಮತ್ತು ವಿದ್ಯಾರ್ಥಿಗಳ ಹೆತ್ತರ ಪರವಾಗಿ ಇವತ್ತು ಕೇಳ್ತಾ ಇದ್ದಾರ. ಬಹುಶಃ ನೈತಿಕ ಜವಾಬ್ದಾರಿ ರಾಜೀನಾಮೆ ಕೊಡ್ಬೇಕು ಹೇಳಿಕ್ಕೆ ಬಯಸಿದ್ರು. ಅವತ್ತು ಪಂಜಾಬಿನಲ್ಲಿ ರೈತರು ಕೂತ್ಕೊಂಡಾಗ ಅವ್ರು ಯಾರ ಅಂತ ಹೇಳಿದ್ರು, ಇನ್ನೊಬ್ಬರು ಕೂತ್ಕೊಂಡ ಇನ್ನೋ ಉದ್ದೇಶ ಅಂತ ಹೇಳ್ತಾರೆ. ಈಗ ಪ್ರಶ್ನೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ? ಅವ್ರು ಯಾರು ಬೇಕಾದ್ರೆ ಆಗ್ಲಿ, ಅದ ಪ್ರಶ್ನೆಯಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಅಂತ ಹೇಳಿ, ಯಾರು ಹೊರಗಿನ ಯಾರು ಬೇಕಾದ್ರೆ ಇದು ಇಟ್ಸ್ ಪಬ್ಲಿಕ್ ಇಶ್ಯೂ. ಇದರಲ್ಲಿ ಅಲ್ಲಿ ಇವತ್ತು ಪ್ರಶ್ನೆ ಏನಿದೆ, ನೀಟ್ ನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಲಕ್ಷಾಂತರ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಗೆ ಮತ್ತು ಇವತ್ತು ನಮ್ಮ ಪೋಷಕ ವರ್ಗದವರಿಗೆ, ತಂದೆ ತಾಯಂದರಿಗೆ ಅನ್ಯಾಯ ಮತ್ತು ಮೋಸ ಆಗಿದೆ ಇಲ್ವಾ? ಇಷ್ಟೇ ಇರುವಂತದ್ದು. ಆಗಿದ್ರೆ ಅದರ ಜವಾಬ್ದಾರಿ ಯಾರು ವಹಿಸ್ಕೊಳ್ಬೇಕು? ಇನ್ ಯಾರು ಮಾಡಿದಾರೆ ನಮ್ಗೆ ಅಂತ ಕೇಳಿ ಅದು ಮತ್ತೆ ನೋಡ್ಬಹುದು. ಅವ್ರ ಬೇಡಿಕೆ ನ್ಯಾಯಯುತವಾದ ಬೇಡಿಕೆ ಅಲ್ವಾ? ನ್ಯಾಯಯುತವಾದ ಬೇಡಿಕೆ ಯಾರು ಅದನ್ನು ಮಾಡಿದ್ರು ಕೂಡ ಅದನ್ನು ಬೆಂಬಲಿಸಬೇಕು. ಕೇಂದ್ರ ಸರ್ಕಾರಕ್ಕೆ ಮಾನ್ಯತೆ ಕೊಡ್ಬೇಕು. ನನಗೆ ಗೊತ್ತಿಲ್ಲ ಇದರಲ್ಲಿ ಮತ್ತೆ ಕಾರಣಗಳಿರ್ತದಲ್ಲ. ದೇಶದಲ್ಲಿ ವಿದ್ಯಾರ್ಥಿಗಳು ಮತ್ತು ಹೆತ್ತವರು ಪ್ರೊಟೆಸ್ಟ್ ಮಾಡುವಾಗ ಅವರ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಲೇಬಾರ್ದ? ಆ ಪ್ರತಿಪಕ್ಷ ಜವಾಬ್ದಾರಿ ಏನಿದೆ ಅದು ಪ್ರತಿಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅವ್ರು ಮಾತಾಡ್ಲೇಬಾರ್ದು ಅಂತ ಹೇಳಿದ್ರೆ ಹೇಗೆ? ಅದನ್ನು ನಿಭಾಯಿಸುವಂತ ಕೆಲಸ ಅದು ಸರ್ಕಾರದ ಕೆಲಸ. ಸರ್ಕಾರ ವೈಫಲ್ಯ ಆದ ಸಂಸದ ಈ ರೀತಿ ಆಗ್ತದೆ. ಸರ್ಕಾರ ಎಲ್ಲರಿಗೂ ವಿಶ್ವಾಸ ತೆಗೆದುಕೊಂಡು ಜನಪರವಾಗಿ ದೇಶದ ಪರವಾಗಿ ಇವತ್ತು ಕೆಲಸ ಮಾಡಿಕೊಂಡು ಈ ದೇಶದ ಪರವಾಗಿ ಆಲೋಚನೆ ಮಾಡಿ ತೀರ್ಮಾನ ತಗೊಂಡ್ರೆ ಈ ಸಮಸ್ಯೆನೇ ಬರುವುದಿಲ್ಲ. ಅಲ್ಲಿ ಪ್ರತಿಭಟನೆ ಆಗ್ತದೆ, ಲಾಠಿ ಚಾರ್ಜ್ ಆಗ್ತದೆ, ಮಕ್ಕಳಿಗೆ ಮೋಸ ಆಗಿದೆ, ಎತ್ತವ್ರು ಟೆನ್ಷನ್ ಅಲ್ಲಿ ಇದ್ದಾರೆ. ಈ ಜನರ ಪರವಾಗಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದ್ರೆ ಮತ್ತೆ ಎಲ್ಲಿ ಮಾತಾಡೋದು?
ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಸತೀಶ್ ನಾಯ್ಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್, ಪ್ರಮುಖರಾದ ರವಿಕುಮಾರ್ ಶೆಟ್ಟಿ, ವೈಭವ್ ನಾಯ್ಕ್, ನಾಗರಾಜ್ ನಾಯ್ಕ್, ವಿಎಲ್ ನಾಯ್ಕ್, ಮಧುಸೂದನ್ ಶೇಟ್, ಜಗದೀಶ್ ಗೌಡ, ಪ್ರದೀಪ್ ನಾಯಕ್, ಭಾಸ್ಕರ್ ಪಟ್ಕರ್ ಇತರರು ಇದ್ದರು. ಕುಮಟಾಕ್ಕೆ ಆಗಮಿಸಿದ ಆರೋಗ್ಯ ಸಚಿವ ಯುಟಿ ಖಾದರ್ ಅವರನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕುಮಟಾ ಕ್ಷೇತ್ರದ ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಸುಷ್ಮಾ ರಾಜಗೋಪಾಲ ರೆಡ್ಡಿ ಅವರು ಹೂಗುಚ್ಛ ನೀಡಿ ಸ್ವಾಗತಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಸಚಿನ್ ನಾಯ್ಕ್ ಇತರರು ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.